ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್ ತುಂಬ ದಿನ ಆಗಿತ್ತು ನಾನು ಲಾಫ್ಟ್ ಅಪ್ಡೇಟ್ ನಿಮಗೆ ಕೊಟ್ಟೇ ಇರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ವಿ, ಅದಕ್ಕೆ ಯಾವುದೇ ಥರದ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಲಾಫ್ಟ್ ಅಪ್ಡೇಟ್ ಕೊಡೋಣ ಅಂತ. ಕೆಲವೊಂದಿಷ್ಟು ಬೇಜಾರಾದ ವಿಷಯಗಳಿದೆ, ಕೆಲವೊಂದು ಖುಷಿ ಕೊಡೋ ವಿಚಾರನೂ ಇದೆ. ಬೇಜಾರೇನು ಖುಷಿ ಏನು ಅಂತ ಅಂದರೆ, ಫಸ್ಟು ಖುಷಿ ವಿಚಾರ ಹೇಳಬೇಕು ಅಂತ ಅಂದರೆ, ಇನ್ನೊಂದು ಮರಿಯಾಗಿದೆ. ಮರಿಯಾಗ ಆಲ್ಮೋಸ್ಟ್ ಆಯಿತು 1 ವೀಕ್ ಮೇಲೇ ಆಯಿತು, 10 ಡೇಸ್ ಮೇಲೆ ಆಗೈತೆ. 10 to 12 ಡೇಸ್ ಆಗಿದೆ. ಫುಲ್ ಮರಿ ಗೊತ್ತಲ್ಲ, ಫಸ್ಟ್ ಯೆಲ್ಲೋ ಕಲರಲ್ಲಿತ್ತು, ಇವಾಗ ಸ್ವಲ್ಪ ಕಲರ್ ಬಂದಿದೆ. ಸ್ವಲ್ಪ ದೊಡ್ಡಕ್ಕಾಗಿದೆ ಮರಿ, ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ, ಆಮೇಲೆ ಇದು ಕೇಜಿಗೆಲ್ಲ ಎಷ್ಟಾಯಿತು ಗೂಡಿಗೆ ಅಂತ ಕಮೆಂಟ್ ಹಾಕಿದಿರಿ ತುಂಬ ಜನ. ಅದನ್ನು ಮಾಡಿರಲಿಲ್ಲ. ಅದು ಒಂದು ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಯಾರೂ ಬಾಟಲ್ ಅಂತ ಕಮೆಂಟ್ ಹಾಕ್ಬೇಡಿ, ಹೊಸ ಬಾಟಲ್ ತಂದಿದ್ದೀವಿ, ಇನ್ನೂ ಹಾಕಬೇಕು. ನೆನ್ನೆ ಅಷ್ಟೇ ತೊಗೊಂಬಂದಿದ್ದು, ನೋಡಬೇಕು ಎಷ್ಟಿದೆ ಅಂತ, ಇನ್ನೂ ಕೌಂಟ್ ಮಾಡಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಿಸಿನೀರಲ್ಲೆಲ್ಲ ನೆನೆಸಿ ಹಾಕಬೇಕು. ಯಾಕೆಂದರೆ ಅದು ಜ್ಯೂಸ್ ಸ್ಮೆಲ್ಲೆಲ್ಲ ಇರುತ್ತೆ ಅದರಲ್ಲಿ. ಯಾಕಂದರೆ ಅದು ಜ್ಯೂಸ್ ಬೆಲ್ಲ ನಾವು ತಂದಿದ್ದು, ಅದಕ್ಕೇ. ಅದನ್ನೆಲ್ಲ ತೊಳಿಬೇಕು, ತೊಳೆದು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಕೂಡ ಮಾಡೋಕ್ಕೆ ನಮ್ಗೆ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಕ್ಲೀನ್ ಮಾಡಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಕಾಯ್ತಾ ಇದ್ದೆ. ಬಟ್ ಕ್ಲೀನ್ ಮಾಡೋಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಇವತ್ತಾದರೆ ಸ್ವಲ್ಪ ಬಿಸಿಲಿದೆ, ಬಿಟ್ಬಿಟ್ಟು ಕ್ಲೀನ್ ಮಾಡಬೇಕು. ಆ್ಯಂಡ್ ಫಸ್ಟಿಗೆ ಏನು ಕೊಡ್ತೀನಿ ಅಂತ ಅಂದರೆ, ಇವಾಗ ಅಪ್ಡೇಟು ಗೂಡ್ದೆ ಕೊಟ್ಬಿಡ್ಲ. ಆ್ಯಂಡ್ ಗೈಸ್, ಇವಾಗ ಎಲ್ಲರೂ ಫಸ್ಟ್ ಕೇಳ್ತಾ ಇದ್ದಿದ್ದು ಕೆ ಜಿಗೆ ಎಷ್ಟಾಯಿತು ಅಂತ. ಈ ಕೇಜ್ ಬಂದ್ಬಿಟ್ಟು ನಮಗೆ ಒಂದು ಬಾಕ್ಸ್ ಅಂದರೆ ಇದು ಒಂದು ಖಾನ ಏನಂತಾರೆ, ಇದಕ್ಕೆ 1200 rupees ಅವ್ರು ಹೇಳಿದ್ದು. ನಾವು ಇದಕ್ಕೆ 1000 rupees ಹಂಗೆ ಮಾತಾಡಿ ತೊಗೊಂಡಿರೋದು. ಇಲ್ಲಿ 4 4 4 12 ಬಾಕ್ಸ್, 12 into 1000 12,000. ಆ್ಯಂಡ್ ಗೈಸ್, ನಾನು ಅವ್ರ ನಂಬರ್ನ ಇದು ಮೆನ್ಷನ್ ಮಾಡೋಣ ಅಂತ ಹುಡುಕ್ತೆ, ಬಟ್ ತುಂಬ ದಿನ ಆಗಿತ್ತಲ್ವಾ, ಸೇವ್ ಮಾಡ್ಕೊಂಡಿಲ್ಲ ಅವ್ರ ನಂಬರ್ನ. ನಾವು ಯಾವುದೇ ಥರದ್ದು ವಾಟ್ಸಪ್ ಕಾಂಟ್ಯಾಕ್ಟು ಇರಲಿಲ್ಲ, ಕಾಲಲ್ಲಿ ಅಷ್ಟೇ ಮಾತಾಡಿದ್ದು. ಇವಾಗ ತುಂಬ ಹುಡುಕಿದ್ವಿ ನಾವು, ಎಲ್ಲರೂ ಪೇ ಮಾಡಿದ್ರಲ್ಲಿ ಅದರಲ್ಲೆಲ್ಲ ಹುಡುಕಿದ್ವಿ, ಬಟ್ ಎಲ್ಲೂ ನಮಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅದರ ಇನ್ಫಾರ್ಮೇಷನ್ ಕೊಡೋದು. ಇವ್ರು ಹೇಳ್ದಂಗೆ ಒಂದು ಬಾಕ್ಸಿಗೆ ಇದಕ್ಕೆ 1200 ಅಂತ ಅವ್ರು ಹೇಳಿದ್ದು. ನಾವು ಜಾಸ್ತಿ ಮಾಡಿಸ್ಕೊತಾ ಇದ್ದೀವಿ ಅಂತ ಹೇಳಿ 1000 ಹಂಗೆ ಕೊಟ್ಟಿದ್ದವರು. ಅದಾದಮೇಲೆ ಇಲ್ಲಿ ಕಸ್ಟಮೈಸೇಷನ್ ಮಾಡಿಸಿದ್ದೀವಿ ನಾವು. ಏನಂದರೆ ಅದು ಬೇಕು ಅಂತ ರಿಮೂವೇಬಲ್. ಅದು ಗೊತ್ತಾ ಗೈಸ್, ಇದೆಯಲ್ಲ, ಇದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಬೇಡ ಅಂದರೆ ಇದನ್ನು ರಿಮೂವ್ ಮಾಡ್ಬೋದು, ಅವಾಗ ಬ್ರೀಡಿಂಗಿಗೂ ಬಿಡ್ಬೋದು. ಇಲ್ಲ ಸಿಂಗಲ್ ಅಡ್ಡ ಹಾಕಿದ್ರೆ ಸಿಂಗಲ್ ಆಗಿರುತ್ತೆ. ಅದಕ್ಕೇನು ಅವ್ರೇನು ಎಕ್ಸ್ಟ್ರಾ ಚಾರ್ಜಸ್ ಏನು ಮಾಡಿಲ್ಲ. 12,000 ಆಯಿತು. ಅದನ್ನು ಎಲ್ಲಿಂದ ತರ್ಸ್ಕೊಂಡ್ವಿ ಅಂತಲೂ ಗೊತ್ತಿಲ್ಲ. ಸೀರಿಯಸ್ ಆಗಿ ಕಾಂಟ್ಯಾಕ್ಟ್ ಮಾಡಿದಷ್ಟೇನೆ, ಅವರೇ ಸೀದಾ ಕಳಿಸ್ಕೊಟ್ರು. ಯಾವುದೋ ಆಟಲ್ಲಿ ತೊಗೊಂಬಂದ್ರು, ಆಮೇಲೆ ನೀವು ಬೇರೆ ಮೇಲೆ ಹತ್ತಿಸ್ಬೇಕು ಅಂತೇಳಿ ನಮಗೆ ಮೇಲಿಡೋಕ್ಕೆ ಹೆಂಗೆ ಎತ್ಕೊಂಬರೋದು, ಭಾರಿ ತುಂಬ ವೆಯ್ಟ್ ಬೇರೆ ಇದೆಯಾ ಇದು. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಆ ಮನೆ ಕನ್ಸ್ಟ್ರಕ್ಷನ್ ಅವ್ರನ್ನ ಸ್ವಲ್ಪ ಪಾಪ ಅವ್ರಿಗೆ ಹೇಳ್ಬಿಟ್ವಿ. ಪಾಪ ಅವ್ರು ಬಂದು ಹಗ್ಗ ಎಲ್ಲ ತೊಗೊಂಬಂದು, ರೋಪ್ ಎಲ್ಲ ತೊಗೊಂಬಂದು ಎತ್ತಿ ಇಲ್ಲಿ ಇಟ್ಟು ಕೊಟ್ಟು ಹೋದರು ಅವರು. ಆ ಟೈಮಲ್ಲಿ ಅದೊಂದು ನಮಗೆ ಬೆನಿಫಿಟ್. ಅವ್ರು ಇಲ್ಲ ಅಂದರೆ ನಿಜವಾಗ್ಲೂ ಎತ್ತಕ್ಕಾಗ್ತಿರ್ಲಿಲ್ಲ. ಆಮೇಲೆ ಡೆಲಿವರಿ ತಂದವ್ರನ್ನ ಕೇಳಿದ್ವಿ, ರೋಪ್ ಗೀಪ್ ತಂದಿದ್ದೀರಾ, ಎತ್ಕೊಡ್ತೀರಾ ಅಂತ. ಅವರು ಇಲ್ಲ, ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ಅಷ್ಟೇ ಡೆಲಿವರಿ ಅಷ್ಟೇ ಕೊಡೋದು ನಾವು ಅಂತ ಅಂದರು. ಅದಕ್ಕೇ. ಆ್ಯಂಡ್ ಇದು ಬಂದ್ಬಿಟ್ಟು ಇದು 500 500 500 500 500 500 ಇದು 3 ಸಪ್ರೇಟ್. ಆ್ಯಕ್ಚುಲಿ ಫಸ್ಟ್ ತೊಗೊಂಡಿದ್ದು ನಾವು ಇದನ್ನ, ಈ 3ನ ತೊಗೊಂಡಿದ್ದು. ಇದೇನಕ್ಕೆ ಸಪ್ರೇಟ್ ಆಗಿ ತೊಗೊಂಡಿದ್ದು ಅಂದರೆ, ಈಸಿಯಾಗಿ ಕೆಳಗಿಂದ ಮೇಲೆ ಎತ್ಕೊಂಬರಕ್ಕಾಗಲಿ ಅಂದ್ಬಿಟ್ಟು. ಫಿಕ್ಸ್ ಇದ್ರೆ ಕಷ್ಟ ಆಗುತ್ತೆ ಎತ್ಕೊಂಬರಕ್ಕೆ, ಅದಕ್ಕೇ ಸಪ್ರೇಟ್ ಇವೆಲ್ಲ. ನಮ್ಮ ಹತ್ರ ಫಸ್ಟ್ ಜಾಸ್ತಿ ಇರಲಿಲ್ಲ, ಇದಿಷ್ಟಕ್ಕಾಗಂಗೆ ಇತ್ತು. ಅದರಲ್ಲೂ ಒಂದು ಎರಡಕ್ಕಿದು ಖಾಲಿನೇ ಇತ್ತು ನಮ್ಮ ಹತ್ರ. ಅದಕ್ಕೆ ನಾವು ಇದನ್ನ ತೊಗೊಂಡಿದ್ದು. ಸಾಕು ಬಿಡು, ಇನ್ನು ಜಾಸ್ತಿ ಇಡೋ ಐಡಿಯಾನೇ ಇರಲಿಲ್ಲ ನಮಗೆ, ಈ ಥರದ್ದು ಇನ್ನೂ ಇಡಬೇಕು ಅಂತ. ಅದು ಗೊತ್ತಲ್ಲ, ಒಂದೊಂದನ್ನು ನೋಡ್ತಾ ಇದ್ದಂಗೂ ಒಂದು ನೋಡಿದ್ರೆ ಈ ಥರದೊಂದು ಇಡೋಣ, ಇದೊಂದು ಇಡೋಣ, ಅದೊಂದು ಇಡೋಣ ಅಂತೇಳಿ. ಆಮೇಲೆ ನಮ್ಮಲ್ಲೇ ಜಾಸ್ತಿ ಬ್ರೀಡ್ ಆಗಿ ಒಳ್ಳೆ ಕ್ವಾಲಿಟಿ ಹಕ್ಕಿ ಬಂದವಾಗ ಅದನ್ನು ಇಟ್ಕೊತಾ ಹೋದ್ವಿ. ಆವಾಗ ಸ್ಪೇಸ್ ಸಾಲಲ್ಲ ಅಂತ ಹೇಳಿ ಅದನ್ನು ಮಾಡಿಸಿದ್ವಿ. ಫಸ್ಟ್ ನಾವು ಬಂದುಬಿಟ್ಟು ಮಾಡಿಸಿರೋದು ಇದನ್ನು. ಇದು ಅಷ್ಟೇ. ಇದಕ್ಕೆ ಕೆಳಗಡೆ ಜಾಲರ ಮಾಡಿಸಿದ್ದೀವಿ, ಅದನ್ನು ತೋರಿಸ್ತೀನಿ. ಅದು ಜಾಲರ ತೆಗೆದಿಟ್ಬಿಟ್ಟಿದ್ದೀವಿ ಸಪ್ರೇಟಾಗಿ. ಅದು 150 rupees 200 rupees ಅದು ಕೆಳಗಡೆ ಜಾಲರ ಥರ ಬರುತ್ತೆ. ಬಟ್ ಅದು ಅದೇ ಏನು ಗಲೀಜೆಲ್ಲ ಇರುತ್ತೆ ಅದು ಕೆಳಗಡೆ ಇದಾಗುತ್ತೆ, ಮೇಲ್ಗಡೆ ಕ್ಲೀನ್ ಇರುತ್ತೆ. ನನಗೇನು ಅದೇನು ಯೂಸ್ ಆಗಿಲ್ಲ ಗೈಸ್, ಅದಕ್ಕೆ ನಾನು ತೆಗೆದಿಟ್ಬಿಟ್ಟಿದ್ದೀನಿ, ಯೂಸೇ ಮಾಡಿಲ್ಲ ಅದನ್ನು.
ಸೊ ಅದನ್ನ ತೆಗ್ದಿದ್ದೀವಿ. ಇದು ಬಂದ್ಬಿಟ್ಟು ಅದೇ ಸಿಂಗಲ್ ಮೂರ್ದಿದು. ಇದು ಬಂದ್ಬಿಟ್ಟು 1 ಒಂದು, ಫೀಟು 1 ಎರಡು, ಫೀಟ್, ಮೂರು. ಈ ಸೈಜ್ ಬಂದ್ಬಿಟ್ಟು 1 ಫೀಟ್ 1 ಫೀಟ್ 1 ಫೀಟ್. ಇದು ಬಂದ್ಬಿಟ್ಟು 1.5 ಫೀಟು 1.5 ಫೀಟು, ಹೈಟ್ ಬಂದು 1 ಫೀಟ್. ಸೊ ಈ ಥರ ಮಾಡಿಕೊಂಡು ತರಿಸಿರೋದು. ಸೊ ನೋಡೋಣ, ಇನ್ನೂ ಹುಡುಕ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸಿಕ್ಕಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ವಿಡಿಯೋಲಿ ಹಾಕೋಣ. ಯಾವಾಗಾದರೂ ಹಾಕ್ತೀನಿ. ಸೊ ನನಗಂತೂ ನೆನಪು ಇಲ್ಲ, ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಸಿಗುತ್ತೇನೋ ಒಂದೇ ಸತಿಗೆ ಹಾಕ್ಬಿಡೋಣ. ಬಟ್ ಯಾಕಂದರೆ ಕೆಲವೊಬ್ಬರು ಪಾಪ ಕೇಳ್ತಾರೆ, ಎಲ್ಲಿ ತರಿಸ್ಕೊಂಡ್ರಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಾವು ತರಿಸ್ಕೊತೀವಿ ಅಂತ. ಅದೊಂದೇ ರೀಸನಿಗೆ ಕಾಯ್ತಾ ಇದ್ವಿ. ಸೊ ಸಿಗಲಿಲ್ಲ. ಇನ್ನೂ ವೆಯ್ಟ್ ಮಾಡೋದು ಬೇಡ, ಮತ್ತು ಕೇಳಿದವರಿಗೂ ಬೇಜಾರಾಗುತ್ತೆ, ನಾವು ಕಮೆಂಟ್ ಹಾಕಿದ್ದೀವಿ ನೋಡು ಇವ್ರು ರಿಪ್ಲೈ ಮಾಡಿಲ್ಲ ಅಂತ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಹೋದ ಸತಿ ಏನು ನಮ್ಮದು 4 ಪಟ್ಟಗಳು ಆಗಿತ್ತು ನಮ್ಮ ಮನೆಯಲ್ಲಿ. ಫಸ್ಟ್ ಟೈಮ್ ನಮ್ಮದು ಈ ಸರಿ ಸೀಕ್ಲಾಗಿರೋದು ಪಟ್ಟಗಳು, ಆಮೇಲೆ ಸತ್ತೋಗಿರೋದು. ಅದು ತುಂಬಾ ಬೇಜಾರಾಗ್ಬಿಡ್ತು ನಮಗೆ. ಇಷ್ಟು ದಿವಸದಲ್ಲಿ ಒಂದು ಪಟ್ಟನೂ ನಮ್ಗೆ ಸತ್ತೋಗಿಲ್ಲ, ಆ್ಯಂಡ್ ಒಂದೂ ಸೀಕ್ಲಾಗಿರಲಿಲ್ಲ. ಯಾಕಂದರೆ ನಾವು ಅಷ್ಟೇ ಫುಡ್ಡು ಚೆನ್ನಾಗಿ ಕೊಡ್ತೀವಿ, ನೆನೆಸಿರೋ ಕಾಳು ಕೊಡ್ತೀವಿ, ಅಷ್ಟೇ ಕೇರ್ ತೊಗೋತೀವಿ. ಬಟ್ ಈ ಸತಿ ಅದು ಏನಾಯಿತು ಗೊತ್ತಿಲ್ಲ. ನೋಡಿದ್ರೆ ಕಾಳು ಕೊಡ್ತೀವಿ ಅಂತ ಹಿಂಗೆ ಬಿಡ್ತಾಳವಳು. ಸೊ ಈ ಸತಿ ಇದಾಗ್ಬಿಡ್ತು. ಆಮೇಲೆ ಇವರು ಒಂದೊಂದು ಮೊಟ್ಟೆ ಇಟ್ಟಿದ್ರು, ಆ ಮೊಟ್ಟೆನೂ ಅಷ್ಟೇನೆ ವೇಸ್ಟ್ ಆಗೋಯ್ತು. ಇವ್ರದ್ದು ಒಂದು ಮೊಟ್ಟೆ ವೇಸ್ಟ್ ಆಗೋಯ್ತು. 2 ಮೊಟ್ಟೆ, ಇವ್ರದ್ದು 2 ಮೊಟ್ಟೆ ಇತ್ತು, ಒಂದು ಮರಿ ಆಯಿತು. ಆ ಮರಿ ಮೊಟ್ಟೆಯಿಂದ ಆಚೆನೆ ಬಿಡ್ದಂಗೆ ಸತ್ತೋಯ್ತು. ಸೊ ಅದು ಬೇಜಾರು. ಆಮೇಲೆ ಇನ್ನೊಂದು ಮೊಟ್ಟೆ ವೇಸ್ಟ್ ಅಷ್ಟೇ, ಅದನ್ನ ತೆಗೆದು ಬಿಸಾಕ್ಬೇಕು ಇವಾಗ. ಅಷ್ಟೇ, ಇವತ್ತು ತೆಗಿಬೇಕು, ಅದೇನು ಯೂಸ್ ಇಲ್ಲ. ಅದೂ ಅಷ್ಟೇ. ಆಮೇಲೆ ಇನ್ನೊಂದು ಮರಿ ಆಗಿದೆ, ಅದನ್ನು ತೋರಿಸ್ತೀನಿ. ಬಟ್ ಯಾಕೆ ಈ ಸತಿ ಏನಾಯಿತು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ವೀಡಿಯೋ ಮಾಡ್ತಿದ್ವಲ್ಲ, ದೃಷ್ಟಿ ಆಯಿತು ಏನೋ ಕತೆನೋ. ಸೊ ಅದು ಸತ್ತೋಯ್ತು. ಸೊ ಹೋದ ಸತಿ 4 ಏನಾಗಿತ್ತು, ಅದರಲ್ಲಿ ಒಂದೈತೆ, ಇವ್ರದ್ದು ಮಾತ್ರ ಒಂದೈತೆ, ಹೆಲ್ದಿ ಆಗೈತೆ. ತಾಮ್ರದ್ದು ಏನಿತ್ತು ಆ ಪಟ್ಟ ಅಷ್ಟೇ ಇರೋದು. ಇನ್ನೊಂದು ಮೊನ್ನೆ ಏನು ಮಾಡಿದ್ವಿ, ಒಬ್ಬರು ಪಾರಿವಾಳ ನಮ್ಮ ಹತ್ರ ತೊಗೊಂಡ್ರು, ಸೇಲ್ಗೆ ಹಾಕಿದ್ದು, ಅದನ್ನು ತೊಗೊಂಡ್ರು. ಅದ್ರ ಜೊತೆಗೆ ಅವರಿಗೆ ಅದನ್ನು ಫ್ರೀಯಾಗಿ ಕೊಟ್ವಿ. ಇವ್ರದ್ದು ಮರಿ ಅದು ವೀಕ್ ಆಗಿತ್ತು, ನಾವು ರೆಡಿ ಮಾಡಿ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಸೊ ಅವ್ರಿಗೆ ತಗೊಂತೀನಿ, ಅವರು ರೆಡಿ ಮಾಡ್ಕೊತೀನಿ ಅಂದರು. ಅದಕ್ಕೆ ಆ ಪಟ್ಟನ ಅವ್ರಿಗೆ ಕೊಟ್ಟು, ಅವರು ಪಟ್ಟ ಬೇಕು ಅಂತ ಅಂದರು. ಸೊ ಅದಿತ್ತು, ಹೇಳೇ ಕೊಟ್ಟಿದ್ದೀವಿ. ಸುಮ್ಮನೆ ಅದಕ್ಕೇನು ಕಾಸ್ಕಲ್ಲ, ಅದು ಅಮೌಂಟ್ ಏನು ಇಸ್ಕೊಂಡಿಲ್ಲ ನಾವು ಅದಕ್ಕೆ, ಯಾಕಂದರೆ ಅದ್ರದ್ದು ಅಷ್ಟು ನಂಬಿಕೆ ಇರಲಿಲ್ಲ ಅದ್ರ ಮೇಲೆ. ಸೊ ನೋಡೋಣ, ಅವರು ಇಲ್ಲ ನಾವು ಸಾಕೋತೀವಿ, ನಾವು ಮಾಡ್ತೀವಿ ಅಂತ ಅಂದರು. ಸೊ ಅದಕ್ಕೆ ಅದೊಂದು ಕೊಟ್ಟಿದ್ವಿ. ಇವ್ರದ್ದು ಒಂದೇ ಇರೋದು, ಇನ್ನೆರಡು ಮಾತ್ರ ಆವಾಗೇನೆ ಸತ್ತೋಗ್ಬಿಟ್ಟು. ಒಂದೊಂದು ಚಿಕ್ಕದಾಗಿರ್ತಾ ಸತ್ತೋಯ್ತು, ಇನ್ನೊಂದು ಸ್ವಲ್ಪ ಸುಮಾರು ದೊಡ್ಡಾಗಿ ಸೀಕ್ಲಾಗ್ಬಿಟ್ಟಿತ್ತು. ಹಂಗೂ ಅದು ಊಟ ತಿನ್ನಿಸ್ತಾ ಇದ್ವಿ, ಆವಾಗೇ ಸತ್ತೋಗ್ಬಿಟ್ಟು. ಸೊ ಇವಾಗ ಒಂದು ಆಗಿದೆ, ಅದೆಷ್ಟು ದೊಡ್ಡಕ್ಕಿದೆ ಅಂತ ತೋರಿಸ್ತೀನಿ. ಬಟ್ ಆದರೆ ಅದನ್ನ ಏನಾದರೂ ಇಮೋಜಿ ಹಾಕಿ ಹೈಡ್ ಮಾಡ್ತೀನಿ ಗೈಸ್. ನೋಡೋಣ, ಯಾಕಂದರೆ ಅದು ಒಂದೇ ಇರೋದು, ಅದು ಒಂದು ಬೇರೆ ಭಯ. ತೋರಿಸ್ಬಿಟ್ರೆ ಅಂದರೆ ಏನು ಗೊತ್ತಲ್ಲ, ಅಷ್ಟಷ್ಟಿದೆ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಸೊ ನೋಡೋಣ. ಸೊ ಅದಕ್ಕೆ ತುಂಬ ಚಿಕ್ಕದಾಗಿರ್ತಾ ತೋರ್ಸೋದು ಬೇಡ ಅಂತ ತೋರಿಸಿರ್ಲಿಲ್ಲ. ಸೊ ಇವಾಗ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಬ್ರ್ಯಾಂಡಿ ಕಾಯ್ತಾ ಇದೆ. ಬ್ರ್ಯಾಂಡಿ ಅವಳಿಗೆ ಮರಿಬೇಕು ಅಂತ. ರೆಸಿಪಿ ಇಷ್ಟು ದೊಡ್ಡಕ್ಕಾಗಿದೆ ಆಯಿತಾ. ಸೊ ಇಷ್ಟಾಣಿತ್ತು, ಎಲ್ಲ ತಿನ್ನಿಸಿದ್ದಾರೆ. ಹೆಲ್ದಿ ಆಗಿದೆ ಪಟ್ಟ ಇದು. ಈ ಸರಿ ಅದಕ್ಕೆ ಒಂದೇ ಪಟ್ಟ ಇಟ್ಟಿದ್ದು. ಒಂದು ಪಟ್ಟ ಇಟ್ಟಿದ್ದೀವಿ ಅಂತಲ್ಲ, ಅದೇ ಒಂದೇ ಮೊಟ್ಟೆ ಇಟ್ಟಿದ್ದು. ವೈಬ್ರೇಷನ್ ಇದೆ ಈಗಲೇ ನೋಡು ಅಲ್ವಾ. ಇದಕ್ಕೆ ಇಮೋಜಿ ಹಾಕಿರ್ತೀನಿ. ಇದನ್ನು ಸ್ವಲ್ಪ ದೊಡ್ಡಕ್ಕಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ನನ್ನ ಮಗ ಟ್ಯಾಂಕರು ನೀರು ಬಿಡ್ತಾನೆ. 5 ನಿಮಿಷ ಆಯ್ತಲ್ಲ ಡೇನೆ. ನಮ್ಮ ಮನೇಲಿ ಒಂದು ಹಂಡೆ ನೀರು ಕುಡಿದು ಒಂದು ಹಂಡೆ ನೀರು ಬಿಡೋನು ಅಂದರೆ ಹೈಡ್ರೇಟ್ ಆಗಿರ್ಬೇಕು. ಯಾವುದೇ ವೆದರ್ ಇರಲಿ ಹೈಡ್ರೇಟೆಡ್ ಆಗಿರ್ಬೇಕು ಅಷ್ಟೇ. ಇದೊಂದೇ ಮರಿ ಸದ್ಯದಲ್ಲಿರೋದು. ಇನ್ನೊಂದು ಹೊಸತಿದು, ಅದು ಚೆನ್ನಾಗಿದೆ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಮೊಟ್ಟೆ ಇಟ್ಟಿದ್ರು, ಬಟ್ ಅವರೇ ಹೊಡ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ನೆಕ್ಸ್ಟ್ ಈ ಸತಿ ಯಾವ್ದಾದ್ರು ಮೊಟ್ಟೆ ಆಗುತ್ತೆ ಅಂತ. ಕ್ಲೀನ್ ಮಾಡಬೇಕು ಗೈಸ್, ಇವತ್ತು ಅಥವಾ ನಾಳೆ ಪಕ್ಕ ಕ್ಲೀನ್ ಮಾಡ್ತೀವಿ. ನಾವು ಕ್ಲೀನ್ ಮಾಡ್ಬಿಡ್ತಾ ಇದ್ವಿ. ಏನಕ್ಕೆ ಕ್ಲೀನ್ ಮಾಡಿಲ್ಲ ಅಂದರೆ, ನನ್ನ ಬೆರಳೆಲ್ಲ ನೋಡ್ಬೋದು ನೀವು, ಸ್ವಲ್ಪ ಅದೊಂಥರ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿದೆ. ಸೊ ಅವರಿಗೆ ನೀರು ತಾಕ್ಸಂಗಿಲ್ಲ ಅಂತ ಹೇಳಿದ್ದಾರೆ ಜಾಸ್ತಿ. ಸೊ ಅದ ಕಾರಣದಿಂದ ಡಸ್ಟು
ನೀರು ಅವೆಲ್ಲ ತಾಗ್ಸಂಗಿಲ್ಲ. ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ 24 ಅವರ್ಸ್ ಅದು ಆಯಿಂಟ್ಮೆಂಟ್ ಆಯಿಂಟ್ಮೆಂಟ್ ಹಾಕೊಂಬಿಟ್ಟು ಗ್ಲೌಸ್ ಹಾಕೊಂಡ್ಬಿಟ್ಟಿರ್ತೀನಿ. ಸೊ ಈ ಕಾರಣದಿಂದ ನಾವು ಇನ್ನ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ ಕ್ಲೀನ್ ಮಾಡ್ಬಿಡ್ತಾ ಇದ್ವಿ. ಆಲ್ಮೋಸ್ಟ್ 15 ಡೇಸ್ ಆಯ್ತು ಕ್ಲೀನ್ ಮಾಡಿ. ಯಾಕಂದ್ರೆ ಇದು ಸ್ಟಾರ್ಟ್ ಆಗಿ 20 ಡೇಸ್ ಈಗ 1 ತಿಂಗಳಾಗ್ತಾ ಬಂತು. ಹಂಗ್ ನೋಡಕ್ ಹೋದ್ರೆ ಚಿಕ್ಕದಾಗಿತ್ತು, ಸ್ವಲ್ಪ ಫುಲ್ ಜಾಸ್ತಿ ಆಗಿ ಸೊ ಅಂದ್ರೆ ಕಡಿಮೆ ಆಗೈತೆ. ನೀರೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ ಅದಕ್ಕೆ. ಪಾರಿವಾಳ ನೀರ್ ಹಾಕಕ್ಕೆ, ನಾಯಿಗಳ್ದು ಗಾಡಿ, ನಾವು ನೀರ್ ಹಾಕೊಳ್ಳೋದು ಇವೆಲ್ಲ ಮಾಡ್ತಾ ಇರ್ತೀವಲ್ಲ, ಗೊತ್ತಾಗಲ್ಲ. ಆಮೇಲೆ ನೀರೇ ತಾಗಿಸ್ಬಾರ್ದು ಅಂತ ಅಂದ್ರೆ ಸೊ ಅದಕ್ಕೆ ನೀರು ತಾಗಿಸಿಲ್ಲ. ಮತ್ತೆ ಇದು ಕ್ಲೀನ್ ಮಾಡಕ್ ಬಂದ್ರೆ ನೀರು ಡಸ್ಟ್ ಆಗೇ ಆಗುತ್ತೆ. ಸೊ ಅದೊಂದೇ ರೀಸನ್. ಸೊ ಒಂದು 15 ದಿವಸದಿಂದ ನಮ್ಮ ಮೇಡಮ್ ಅವರೇ ಎಲ್ಲ ಫುಡ್ಡು, ವಾಟರು ಎಲ್ಲ ಇವ್ರದೇ ಆಗ್ತಿರೋದು. ಸೊ ಕ್ಲೀನ್ ಒಬ್ಳತ್ರ ನೋಡ್ಬೇಕು. ಇವ್ರಿಗೆ ಆಗಲ್ಲ ಗೈಸ್, ಚಾನ್ಸೇ ಇಲ್ಲ. ನನಗೆ ಕಷ್ಟ ಆಗೋಗುತ್ತೆ. ಅದಕ್ಕೇನೆ ಮಾಡಿಲ್ಲ. ಅರ್ಧ ದಿನ ಬೇಕು ನಮ್ಗೆ ಕ್ಲೀನ್ ಮಾಡಕ್ಕೆ. ಬಾಟಲ್ ಅಷ್ಟೇ ಹೊಸದು ತಂದಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಕ್ಲೀನಿಂಗ್ ಅಪ್ಡೇಟನ್ನು ಹಾಕ್ತೀನಿ. ನನ್ನ ಬೆರಳು ರೆಡಿ ಆದರೆ ನೆಕ್ಸ್ಟ್ ವಿಡಿಯೋಲಿ ಕ್ಲೀನಿಂಗ್ ಅಪ್ಡೇಟ್ ಬರುತ್ತೆ, ನೋಡೋಣ. ಸೊ ಈ ಬಾಟಲ್ ಎಲ್ಲ ಎಸಿಬೇಕು. ಈ ಬಾಟಲ್ ಎಲ್ಲ ಪಕ್ಕ ಎಸಿಯೋದೇನೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ನನಗೆ ಈ ಬಾಟ್ಲ್ಗಳು ಇಷ್ಟ, ಯಾಕಂದ್ರೆ ಒಂದು ಶೇಪಲ್ಲಿ ಐತೆ. ಸೊ ಅದಕ್ಕೆ ದೊಡ್ಡದು 2 ಬೇಕೇ ಬೇಕು. ದೊಡ್ಡದು ಎಸಕ್ಕಾಗಲ್ಲ, ಯಾಕಂದ್ರೆ ಮರಿಗಳಿಗೆ ಬೇಕು. ನೀರು ಜಾಸ್ತಿ ಬೇಕು. ನಾವು ಇದ್ರಲ್ಲಿ ಹಾಕಿದ್ರೆ ಸಾಲಲ್ಲ. ಸೊ ಅದಕ್ಕೆ ಅದು ದೊಡ್ಡದು ಬೇಕು. ಸೊ ಚಿಕ್ಕದು ಯಾವ್ದು ಹಾಳಾಗಿದೆ ಕ್ಲೀನ್ ಮಾಡಕ್ಕೆ ಯಾವ್ದು ಆಗೇ ಇಲ್ಲ ಅದನ್ನ ಎಲ್ಲ ತೆಗೆದ್ಬಿಟ್ಟು ಹೊಸದು ಹಾಕೋಣ ಅಂತ ಇದ್ದೀವಿ. ಸೊ ನೋಡೋಣ ಏನು ಮಾಡೋದು ಅಂತ. ಗೈಸ್ ಚಿಕ್ಕದಾಗಿ ಒಂದು ಲಾಫ್ಟ್ ಅಪ್ಡೇಟ್ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಇಷ್ಟೇ. ಸೊ ಇನ್ನೊಂದು ಏನು ಕೇಳಿದ್ರಿ ಅಂದರೆ ಕಮೆಂಟಲ್ಲಿ ಇದು ಹಕ್ಕಿಗಳಿಗೆ ರೆಕ್ಕೆ ಕಟ್ ಮಾಡೋದು ಹೇಗೆ ಅಂತ ಕೇಳಿದ್ರಿ. ಸೊ ಸದ್ಯಕ್ಕೆ ನಮ್ಮ ಹತ್ರ ರೆಕ್ಕೆ ಹೊಡೆಯೋ ಅಂಥ ಹಕ್ಕಿ ಯಾವುದೂ ಇಲ್ಲ. ಸೊ ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ದುಡ್ಡಕ್ಕಾಗಿದ್ದಿದ್ದರೆ ಪಟ್ಟಗಳು ತೋರಿಸ್ತೀನಿ. ರೆಕ್ಕೆ ಹೆಂಗೆ ಹೊಡಿಯೋದು, ಯಾವ ಥರ ಕನ್ಸಿಡರ್ ಮಾಡಬೇಕು, ಯಾವ ರೆಕ್ಕೆ ಹೊಡಿಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ನೀವು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡೋದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ನೆಕ್ಸ್ಟ್ ವೀಡಿಯೋಲಿ ಲಾಫ್ಟ್ ಅಪ್ಡೇಟ್ ಮಾಡ್ತೀನಲ್ಲ ಆವಾಗ ತೋರಿಸ್ತೀನಿ ಮರಿ ಇನ್ನೂ ಎಷ್ಟು ದೊಡ್ಡದಾಗಿರುತ್ತೆ ಆ್ಯಂಡ್ ಕ್ಲೀನ್ ಮಾಡಿದ್ಮೇಲೆ ಹೆಂಗೆ ಕಾಣ್ತಾ ಇದೆ ನಮ್ಮ ಲಾಫ್ಟ್ ಅಂತ. ಸೊ ರೆಕ್ಕೆ ಹೊಡೆಯೋದನ್ನು ನೆಕ್ಸ್ಟ್ ವೀಡಿಯೋಲೇ ನಾನು ನಿಮಗೆ ತೋರಿಸ್ತೀನಿ. ಸೊ ಬೇಗ ಹೋಗಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.